ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಗ್ಲೋಬಲ್ NX ನ್ಯೂಸ್ಗೆ ಸ್ವಾಗತ. ನಾನು ನಿಂಗಪ್ಪರು ಮಾತಾಡೋದು. ಬನ್ನಿ ಫ್ರೆಂಡ್ಸ್, ಈ ಬೆಂಗಳೂರು ಟು ಮುಂಬೈ ವಾಣಿಜ್ಯ ನಗರಿ ಸಿಟಿಯಿಂದ ಹಿಡಿದು ಇನ್ನು ಮುಂದೆ ಪ್ರಯಾಣ ಅತಿ ವೇಗ ಮತ್ತು ಐಷಾರಾಮಿ ಆಗಲಿದೆ. ಕೇಂದ್ರ ಸರ್ಕಾರವು ಬಹು ನಿರೀಕ್ಷಿತ ವಂದೇ ಭಾರತ್ ಸ್ಲೀಪರ್ ರೈಲಿಗೆ ಗ್ರೀನ್ ಸಿಗ್ನಲ್ ನೀಡಿದೆ. ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಮನವಿಗೆ ಸ್ಪಂದಿಸಿರುವ ಕೇಂದ್ರ ಸರ್ಕಾರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ರಾಜ್ಯದ ಪರವಾಗಿ ಅಭಿನಂದನೆ ಸಲ್ಲಿಸೋಣ. ಏಕೆಂದರೆ ರೈಲಿನ ಕರ್ನಾಟಕ ಭಾಗದ ಬೆಂಗಳೂರು ಟು ಮುಂಬೈ ಸ್ಲೀಪರ್ ವಂದೇ ಭಾರತ್ ರೈಲನ್ನು ಕೆಲವೇ ದಿನಗಳಲ್ಲಿ ಬಿಡಲಿದ್ದಾರೆ, ಹಳಿಗೆ ತರಲಿದ್ದಾರೆ. ಬನ್ನಿ, ಆ ವಿಡಿಯೋದ ಫುಲ್ ಡೀಟೇಲ್ಸ್ ಎಲ್ಲ ನಾನು ವರದಿಯಲ್ಲಿ ನೀಡುತ್ತೇನೆ. ನಾವು ಈಸಿಯಾಗಿ ಸ್ಪೀಡಾಗಿ ಬೆಂಗಳೂರಿಂದ ಮುಂಬೈಗೆ ತಲುಪಬಹುದು ಮತ್ತು ಬೆಂಗಳೂರಿಂದ ಮುಂಬೈಯಲ್ಲಿ ಬರುವ ಚಿಕ್ಕ ಹಳ್ಳಿಗಳು ಮತ್ತು ವಿಲೇಜ್ಗಳಿಗೆ ನಾವು ಜಲ್ದಿ ರೀಚ್ ಆಗಿ ಹೋಗ್ಬೋದು, ಟೈಮ್ ಸೇವಿಂಗ್ ಆಗ್ಬೋದು. ಇದ್ರ ಫುಲ್ ಡೀಟೇಲ್ಸ್ ಎಲ್ಲ ಈ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ. ಚಾರ್ಜಸ್ ಆ್ಯಂಡ್ ಟೈಮಿಂಗ್, ಸ್ಪೀಡ್, ಯಾವಾಗ ಟ್ರೈನು ಹಳ್ಳಿಗೆ ಬರ್ಬೋದು ಅಂತ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಬನ್ನಿ ಫುಲ್ ವಿಡಿಯೋ ಕಂಪ್ಲೀಟ್ ಮಾಡೋಣ. ನೋಡಿ, ಇದು ರೈಲಿನ ಮಾರ್ಗಗಳು ಮತ್ತು ರೋಡ್ ಆಫ್ ಡೀಟೇಲ್ಸ್ ಹೇಳುವುದಾದರೆ, ಮಾರ್ಗ 1 ಇದರಲ್ಲಿ ಯೋಜನೆಯಲ್ಲಿ 2 ಪ್ರಮುಖ ಮಾರ್ಗಗಳಿವೆ. ಒಂದನೇ ಮಾರ್ಗ ಹೇಳುವುದಾದರೆ KSR ಬೆಂಗಳೂರಿನಿಂದ ಹೊರಟು ಕಲ್ಯಾಣ ಕರ್ನಾಟಕ ಮೂಲದ ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ CSMT ತಲುಪಲಿದೆ. ಇದು ಎರಡನೇ ಮಾರ್ಗ ಹೇಳುವುದಾದರೆ ತುಮಕೂರು, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿ ಮಾರ್ಗವಾಗಿ ಮುಂಬೈಗೆ ಸೂಪರ್ ಫಾಸ್ಟ್ ರೈಲು ಸಂಚರಿಸಲಿದ್ದು, ಮುಂದೆ ಇದು ವಂದೇ ಭಾರತ್ ಸ್ಲೀಪರ್ ಆಗಿ ಬದಲಾವಣೆ ಕೂಡ ಆಗಲಿದೆ ಎಂದು ವರದಿ ಬಂದಿದೆ. ಬನ್ನಿ, ರೈಲಿನ ಒಳಾಂಗಣ ಮತ್ತು ಫ್ಯೂಚರ್ಗಳು, ಸೌಲಭ್ಯ, ರೈಲ್ ಹೆಂಗಿದೆ ಅಂತ ಫ್ಯೂಚರ್ ನಾವು ಇಮೇಜಿಂಗ್ ಮಾಡ್ಕೊಂಡು ನೋಡೋಣ, ಊಹೆ ಹೆಂಗಿರ್ಬೋದು ಅಂತ. ಇದು ವಂದೇ ಭಾರತ್ ಸ್ಲೀಪರ್ ರೈಲ್ ಸಾಮಾನ್ಯ ರೈಲಿಗಿಂತ ಇದು ಚಲಿಸುವ ಅರಮನೆ ಇದ್ದ ರೈಲ್ ಆಗಿರಬಹುದು. ಏಕೆಂದರೆ ಬೋಗಿಗಳು ಏರೋ ಡೈನಾಮಿಕ್ ವಿನ್ಯಾಸ ಹೊಂದಿದ್ದು ಇದು ಸಂಪೂರ್ಣ ಹವಾ ನಿಯಂತ್ರಣ AC ಆಗಿರುತ್ತದೆ. ಎರಡನೇದು ಹೇಳ್ಬೇಕಂದ್ರೆ ಸೌಲಭ್ಯ, ಪ್ರತಿಯೊಂದು ಬರ್ತ್ ಬೋಗಿಗಳಿಗೆ ಪ್ರತ್ಯೇಕ ರೀಡಿಂಗ್ ಲೈಟ್, ಚಾರ್ಜಿಂಗ್ ಪಾಯಿಂಟ್ ಮತ್ತು ಸ್ಟಾಕ್ ಟೇಬಲ್ ಕೂಡ ಇದರಲ್ಲಿ ಅಳವಡಿಸಲಾಗಿರುತ್ತದೆ. ಇದು ಹೇಳುವುದಾದರೆ ಅತಿ ಹೈಫೈ ಫೀಚರ್ಸ್ ಅಲ್ಲಿ ಇದರಲ್ಲಿ ಟ್ರೈನಲ್ಲಿ ತುಂಬಿರಲಾಗುತ್ತದೆ. ಮತ್ತು ಕ್ಯಾಮ್ರಾ, ಪ್ರತಿಯೊಂದು ಸೀಟ್, ಪ್ರತಿಯೊಂದು ಓಡಾಡುವ ಜಾಗದಲ್ಲೂ ಕೂಡ ಕ್ಯಾಮ್ರಾ ಸೂಕ್ಷ್ಮವಾಗಿ ಜೂಮ್ ಹಾಕಿ ನೋಡುವ ಸಾಧ್ಯತೆ ಕೂಡ ಹೈ ಸಿಟಿ ಕ್ಯಾಮ್ರಾ ಅಳವಡಿಸಲಾಗಿರುತ್ತದೆ ಅಂತ ಇದರಲ್ಲಿ ಮಾಹಿತಿ ಸಿಕ್ಕಿರುತ್ತಾ ಇದೆ. ಮತ್ತು ಸುರಕ್ಷತೆ ಬಗ್ಗೆ ನೋಡೋದಾದರೆ, ಇದು ಸುರಕ್ಷತೆ ಬಗ್ಗೆ ಇದರಲ್ಲಿ ಆಟೋಮೆಟಿಕ್ ಡೋರ್ಗಳು ಮತ್ತು CCTV ಕ್ಯಾಮ್ರಾಗಳು ಮತ್ತು ರೈಲುಗಳ ನಡುವಿನ ಡಿಕ್ಕಿ ಹೊಡೆಯುವ ಕವಚ ಕೂಡ ಈ ತಂತ್ರಜ್ಞಾನ ಇರುತ್ತದೆ. ಇದರಲ್ಲಿ ಡಿಕ್ಕಿ ಕವಚ ಕೂಡ ತಂತ್ರಜ್ಞಾನ ಸಿಕ್ಕಾಪಟ್ಟೆ ಹೈ ಟೆಕ್ನಾಲಜಿ ಕೂಡ ಇದರಲ್ಲಿ ಹೊಂದಿರುತ್ತದೆ. ಶೌಚಾಲಯ ಅಂದರೆ ಪ್ರಯಾಣ ಮಾಡುವವರಿಗೆ ಪ್ರತಿಯೊಬ್ಬರಿಗೂ ಶೌಚಾಲಯ ಟ್ರೈನಿಗೆ ಬಹಳ ಮುಖ್ಯವಾಗಿರುತ್ತದೆ. ಇದರಲ್ಲಿ ಶೌಚಾಲಯ ಯಾವ ಥರ ಇರುತ್ತದೆ ಹೇಳುವುದಾದರೆ ಬಯೋ ವ್ಯಾಕ್ಯೂಮ್ ಟಾಯ್ಲೆಟ್ಗಳು ಕೂಡ ಅಳವಡಿಸಲಾಗಿರುತ್ತದೆ. ಇದರಲ್ಲಿ ಇದು ಏರ್ಲೈನ್ ಮಾದರಿಯ ಸೌಕರ್ಯ ನಿರ್ವಹಿಸುವ ಅಳವಡಿಸಲಾಗಿರುತ್ತದೆ. ಮತ್ತು ಇನ್ನು ಮುಂದೆ ಹೋಗುವುದಾದರೆ ಸಮಯ ಮತ್ತು ಟಿಕೆಟ್ ದರ, ಇದು ಟೈಮಿಂಗ್ ಆಫ್ ಚಾರ್ಜಸ್ ನೋಡುವುದಾದರೆ ಸಮಯ ಸುಮಾರು 3 ರಿಂದ 4 ತಾಸು ಜಲ್ದಿ ನಾವು ರೀಚ್ ಆಗಬಹುದು. ಅಂದರೆ ಬೆಂಗಳೂರು ಟು ಮುಂಬೈಗೆ 3 ರಿಂದ 4 ತಾಸು ನಾವು ರೀಚ್ ಆಗ್ಬೋದು ಅನ್ನೋದಾದರೆ, ನಾವು ಬೆಂಗಳೂರಿಂದ ದಾವಣಗೆರೆ, ಹುಬ್ಬಳ್ಳಿ ಮುಟ್ಟೋದಾದರೆ ಒಂದು 2 hour 1 hour ಅಲ್ಲಿ ಅಂತನ ಅಂದಾಜಿಸಬಹುದು. ಏಕೆಂದರೆ ಇದು ಅಷ್ಟು ಸ್ಪೀಡಾಗಿ ಓಡುತ್ತೆ. ನೋಡಿ, ಇದು ತಾಸಿಗೆ 1 ತಾಸಿಗೆ ಪರ್ ಅವರ್ ಕಿಲೋಮೀಟರ್ ಎಷ್ಟು ಓಡುತ್ತಾ ಅಂದರೆ, ರೈಲು ಸುಮಾರು 700 ರಿಂದ 300 ಕಿಲೋಮೀಟರ್ ವೇಗದಲ್ಲಿ ಚಲಿಸುವುದರಿಂದ ಬೆಂಗಳೂರು ಮುಂಬೈ ಪ್ರಯಾಣ ಸುಮಾರು 2 ರಿಂದ 3 ಗಂಟೆಗಳ ಕಾಲ ನಮಗೆ ಸಮಯ ಉಳಿತಾಯವಾಗಬಹುದು. ಹೇಗೆಂದರೆ ರಾತ್ರಿ 9ಕ್ಕೆ ಹೊರಟರೆ ಬೆಳಿಗ್ಗೆ ಮಾರ್ನಿಂಗ್ 4 ಗಂಟೆಗೆ ತಲುಪುವ ಸಾಧ್ಯತೆ ಇರಬಹುದೆಂಬ ಅಂದಾಜಿಸಲಾಗಿದೆ. ನೋಡೋಣ, ರೈಲ್ವೆ ಹಳ್ಳಿಗೆ ಬಂದ ತಕ್ಷಣ ಟೈಮ್ ರೀಚ್ ಎಷ್ಟಾಗಬಹುದೆಂದು ಮುಂದೆ ನೋಡೋಣ. ಇದು ಓನ್ಲಿ ಅಂದಾಜಿಸಲಾಗಿದೆ. ಚಾರ್ಜಸ್ ನೋಡುವುದಾದರೆ ಇದು ಅಧಿಕೃತ ಇನ್ನೂ ಪ್ರಕಟವಾಗಿಲ್ಲ. ಇದು ಹೇಳುವುದಾದರೆ ಬೇರೆ ಟ್ರೈನಿಗೆ ಅಂದಾಜಿಸುವುದಾದರೆ ತೇಜಸ್ ರೈಲುಗಳಿಗಿಂತ ಒಂದು 5% ಇಲ್ಲ 10% ಹೆಚ್ಚಿರಬಹುದು ಅಂದಾಜಿಸಲಾಗಿದೆ. ಇದು
ಪ್ರತಿಯೊಬ್ಬರಿಗೂ ಚಾರ್ಜಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೊರೆ ಆಗಬಹುದು. ನೋಡೋಣ ಟ್ರೈನ್ ಬಂದ ಮೇಲೆ. ನೆಕ್ಸ್ಟ್ ಇದು ಅನಾನುಕೂಲತೆಗಳು ಮತ್ತು ನಮಗೆ ಡಿಸ್ಅಡ್ವಾಂಟೇಜಸ್ ನೋಡುವುದಾದರೆ ಎಲ್ಲ ಟ್ರೈನ್ಗಳು ನಮಗೆ ಒಂದು ಅಡ್ವಾಂಟೇಜಸ್ ಇರುತ್ತೆ, ಡಿಸ್ಅಡ್ವಾಂಟೇಜಸ್ ಇರುತ್ತೆ, ಅನುಕೂಲ ಇರುತ್ತೆ, ಅನಾನುಕೂಲ ಇರುತ್ತವೆ. ಈ ಟ್ರೈನಲ್ಲಿ ನಮ್ಗೆ ಅನಾನುಕೂಲಗಳು ಏನಂತ ನೋಡೋದಾದರೆ ಹೆಚ್ಚಿನ ದರ. ಸಾಮಾನ್ಯ ಜನರಿಗೆ ಈ ರೈಲಿನ ಟಿಕೆಟ್ ಕೊಂಚ ದುಬಾರಿ ಆಗಿರ್ಬೋದು. ಆದರೆ ಸಮಯ, ಟೈಮ್, ಸ್ಪೀಡ್ ನೋಡುವುದಾದರೆ ಸ್ವಲ್ಪ ಚಾರ್ಜಸ್ ದುಬಾರಿನೇ ಹೇಳ್ಬೋದು. ಅದನ್ನು ನಾವು ಅಡ್ಜಸ್ಟ್ ಮಾಡಿಕೊಳ್ಳಬೇಕು. ಸೀಮಿತ ನಿಲ್ದಾಣಗಳು. ವೇಗ ಮತ್ತು ಕಾಪಾಡಿಕೊಳ್ಳುವ ಸಲುವಾಗಿ ಸಣ್ಣ ರೈಲ್ವೆ ನಿಲ್ದಾಣಗಳು ಇಲ್ಲಿ ಸ್ಟಾಪ್ ಇರುವುದಿಲ್ಲ ನೋಡಿ. ಮತ್ತು ಸ್ಪೀಡ್ ಕಂಟ್ರೋಲ್ ಮಾಡಬೇಕಂದ್ರೆ ನಾವು ಸ್ಮಾರ್ಟಾಗಿ ಸ್ಪೀಡಾಗಿ ಹೋಗ್ಬೇಕಂದ್ರೆ ಸಣ್ಣ ರೈಲ್ವೆ ಸ್ಟೇಷನ್ಗಳಿಗೆ ಸ್ವಲ್ಪ ಸ್ಟಾಪ್ ಇರುವುದಿಲ್ಲ ಟ್ರೈನು. ಅದೇ ನಮಗೆ ಡಿಸ್ಅಡ್ವಾಂಟೇಜ್, ಅನಾನುಕೂಲ. ನೆಕ್ಸ್ಟ್ ಅನಾನುಕೂಲ ಕೇಳುವುದಾದರೆ ಇಲ್ಲಿ ನೀವು ಬೆಚ್ಚಿ ಬೀಳ್ತೀರಾ. ಏನಂದರೆ ಇದು ಲಗೇಜ್ ಸಮಸ್ಯೆ. ವಿಮಾನದ ಮಾದರಿಯಿಂದ ವಿನ್ಯಾಸ ಇರುವುದರಿಂದ ಇದು ತುಂಬ ಹೆಚ್ಚಿನ ಲಗೇಜ್ ತರುವ ಅವರಿಗೆ ಸ್ವಲ್ಪ ಕಷ್ಟ ಎನಿಸಬಹುದು. ಯಾಕಂದರೆ ಇದು ಸ್ಮಾರ್ಟ್ ಸ್ಪೀಡ್ ಹೋಗುವುದು. ಇದರಲ್ಲಿ ಲಗೇಜ್ ಬೋಗಿನ ವ್ಯವಸ್ಥೆ ಕಮ್ಮಿ ಇರೋದರಿಂದ ನಮ್ಮ ಹ್ಯಾಂಡ್ ಬ್ಯಾಗ್, ಹ್ಯಾಂಡ್ ಲಗೇಜ್ ಅಷ್ಟೇ ಅವಕಾಶ ಇರುತ್ತದೆ. ನೋಡೋಣ ಮುಂದೆ ಬಂದ ಮೇಲೆ ಹೇಗಿರುತ್ತೆ ಅಂತ. ಆದರೆ ಲಗೇಜಿನ ಸ್ವಲ್ಪ ಸ್ಮಾರ್ಟಾಗಿ ಹೋಗ್ಬೇಕಾಗತ್ತೆ, ಸ್ಪೀಡಾಗಿ ಹೋಗೋದ್ರಿಂದ. ಬನ್ನಿ ನೆಕ್ಸ್ಟ್ ನೋಡೋಣ ಜನರ ಪ್ರಶ್ನೆಗಳು ಏನಂತ ಇರುತ್ತವೆ. ಅಂದರೆ ಜನರಲ್ಲಿ ಒಂದು ಪ್ರಶ್ನೆಗಳು ಕಾಡ್ತಿರ್ತವೆ. ಅದೇನೆಂದರೆ ಇದು ಯಾವಾಗ ಆರಂಭವಾಗುತ್ತದೆ ಎಂದು ನೋಡಿ. ಸೂಪರ್ ಫಾಸ್ಟ್ ರೈಲ್ ಶೀಘ್ರದಲ್ಲೇ ಆರಂಭವಾಗಲಿದ್ದು ಇದು ಸ್ಲೀಪರ್ ವಂದೇ ಭಾರತ್ ವರ್ಷಾಂತಕ್ಕೆ ಹಳಿಗೆ ಇಳಿಯುವ ನಿರೀಕ್ಷತೆ ಇದೆ. ಮತ್ತು ಇದರಲ್ಲಿ ಎರಡನೇ ಪ್ರಶ್ನೆ ಕೆಲವರಲ್ಲಿ ನೋಡುವುದಾದರೆ ಇದರಲ್ಲಿ ಸ್ಲೀಪರ್ ಸೌಲಭ್ಯ ಮಾತ್ರ ಇರುತ್ತಾ, ಜನರಲ್ ಇರುತ್ತಾ? ಒಬ್ಬರು ಪ್ರಶ್ನೆ ಕೇಳ್ತಿರ್ತೀರಿ. ಅದಕ್ಕಾಗಿ ಮುಂಚಿತವಾಗಿ ಕ್ವಶನ್ ಆನ್ಸರ್ ಕೊಡ್ತಾ ಇದ್ದೀನಿ. ಏನಂದರೆ ಹೌದು, ಇದು ದೀರ್ಘ ಪ್ರಯಾಣದ ರೈಲ್ ಆಗಿರುವುದರಿಂದ ಸ್ಲೀಪರ್ ಬೋಗಿಗಳಿಗೆ ಮಾತ್ರ ಪ್ರಮುಖವಾಗಿರುತ್ತದೆ, ಜನರಲ್ ಬೋಗಿಗಳು ಇರುವುದಿಲ್ಲ ಅಂತ ಹೇಳಿದ್ದಾರೆ. ಮುಂದೆ ನೋಡೋಣ. ಹೆಚ್ಚಾನೆಚ್ಚು ಸ್ಲೀಪರ್ ಕೋಚ್ ಆಗಿರ್ತದೆ, ಜನರಲ್ ಯಾವತ್ತು ಇರುವುದಿಲ್ಲ. ನೆಕ್ಸ್ಟು ಇದಕ್ಕೆ ರೈಲ್ವೆ ಸಚಿವರು ಪ್ರತಿಕ್ರಿಯೆ ಏನು ಹೇಳಿದ್ದಾರೆ ಅಂದರೆ ಕರ್ನಾಟಕಕ್ಕೆ ಇದು ಅಶ್ವಿನಿ ವೈಷ್ಣವ್ ಅವರು ಕರ್ನಾಟಕದ ಪ್ರಸ್ತಾವನೆಯನ್ನು ಸಕಾರಾತ್ಮಕವಾಗಿ ಪರಿಗಣಿಸಿದ್ದು ರಾಜ್ಯದ ವಾಣಿಜ್ಯ ಚಟುವಟಿಕೆಗಳಿಗೆ ಬೂಸ್ಟ್ ನೀಡುವ ಮುಂದಾಗಿದ್ದಾರೆ. ಅಂದರೆ ನಾವು ಕರ್ನಾಟಕದ ಜನರು ಮುಂಬೈ ಮುಟ್ಟಿ ವಾಣಿಜ್ಯ ನಗರವನ್ನು ಬರುವ ಜಲ್ದಿ ತಲುಪುವಷ್ಟು ಟೈಮ್ ಸೇವಿಂಗ್ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ಇದು ಮುಕ್ತಾಯದ ಸಮಯ. ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಈ ರೈಲು ಸಿಕ್ಕಿರುವುದರಿಂದ ನಿಮ್ಮ ಅಭಿಪ್ರಾಯದಲ್ಲಿ ಎಷ್ಟು ಮುಖ್ಯ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಈ ಚಿಕ್ಕ ಪತ್ರಕರ್ತ, ಚಿಕ್ಕ ಯೂಟ್ಯೂಬರ್ಗೆ ನಿಮ್ಮ ದೊಡ್ಡ ಸಹಾಯ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಚಾರ್ಜ್ ಕಟ್ ಆಗಲ್ಲ, ಫ್ರೀ ಇರುತ್ತೆ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೆ ಸಪೋರ್ಟ್ ನೀಡಿದಂತಾಗುತ್ತದೆ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಕೊನೆಯದಾಗಿ ಮುಗಿಸುತ್ತೇನೆ. ಫುಲ್ ವಿಡಿಯೋ ನೋಡೋದಕ್ಕೆ ತುಂಬ ನಿಮಗೆ ಧನ್ಯವಾದಗಳು. ಬಾಯ್.